ಜನ ಆರೋಪಿಗಳು ಯಾರ್ಯಾರು ಬಂದಿದ್ರು, ಅವರನ್ನ ಯಾರು ಬಿಟ್ಟು ಹೋದ್ರು, ಮತ್ತೆ ಹಣ ಹೇಗೆ ಹೊಂದಿಸಿದ್ರು ಅವ್ರಿಗೆ ಕೊಡೋದಕ್ಕೆ, ಎಲ್ಲದರ ಬಗ್ಗೆಯೂ ಕೂಡ ಆರೋಪಿಯ ಸ್ನೇಹಿತನ ಬಳಿ 4.5 ಲಕ್ಷ, 5ನೇ ಆರೋಪಿಯ ಪತ್ನಿಯಿಂದ 4 ಲಕ್ಷ ಜಪ್ತಿ ಮಾಡಲಾಗಿತ್ತು. ಈ 4 ಜನ ಆರೋಪಿಗಳೇನಿದಾರಲ್ಲ, ನಾವೇ ಕೊಲೆ ಮಾಡಿದ್ವಿ ಈ ವ್ಯಕ್ತಿಯನ್ನ, ರೇಣುಕಾಸ್ವಾಮಿಯನ್ನ ನಾವೇ ಕೊಲೆ ಮಾಡಿದ್ವಿ ಅನ್ನೋ ನಿಟ್ಟಿನಲ್ಲಿ ಬಂದು ಒಪ್ಕೊಂಡು ಸರೆಂಡರ್ ಆಗೋದಕ್ಕೆ ಮುಂದಾಗ್ತಾರೆ. ಎಲ್ಲ ಒಂದ್ ಕಡೆ ಪೊಲೀಸ್ನವ್ರಿಗೆ ಅನುಮಾನ ಬರುತ್ತೆ ಇವ್ರ ಮೇಲೆ. ಆಗ ವಿಚಾರಿಸಿದಂತ ಸಂದರ್ಭದಲ್ಲಿ ಒಂದೊಂದೇ ಸತ್ಯ ಹೊರಗಡೆ ಬರುತ್ತೆ. ಫೈನಲಿ ದರ್ಶನ್ ಅನ್ನೋ ಹೆಸರು ಬಂದಾಗ ಪೊಲೀಸ್ನವ್ರು ಅಲರ್ಟ್ ಆಗಿಬಿಡ್ತಾರೆ. ಇಲ್ಲ ಅಂತ ಅಂದ್ರೆ ಅಲ್ಲಿಗೆ ಕೇಸ್ ಕ್ಲೋಸ್ ಆಗಿಬಿಡ್ತಾ ಇತ್ತಿದ್ದು. ACP ಚಂದನ್ ಕುಮಾರ್ ಅವರು ಅಲ್ಲಿಗೆ ಬರದೇ ಹೋಗಿದ್ರೆ ಈ ಕೇಸ್ ಕ್ಲೋಸ್ ಆಗ್ತಾ ಇತ್ತು. ಜೂನ್ 10ಕ್ಕೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಶರಣಾಗುವುದಕ್ಕೆ ಬಂದಿದ್ರಲ್ಲ ಈ 4 ಜನ ಆರೋಪಿಗಳು, ಆ ಸಂದರ್ಭದಲ್ಲಿ ACP ಬರದೇ ಹೋಗಿದ್ರೆ ಇಲ್ಲಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕೇಸ್ ನಡೀತಾ ಇರಲಿಲ್ಲ. ಭಯ ಪಟ್ಕೊಂಡು ಎಲ್ಲೋ ಒಂದ್ ಕಡೆ ಅವ್ರ ಮುಖ ನೋಡಿದ ತಕ್ಷಣ ಇಲ್ಲಿ ಏನೋ ಆಗಿದೆ ಅಂತ ಹೇಳಿ ಒಂದೆರಡು ಬೆದರಿಕೆ ಹಾಕಿದಾಗ ಬಾಯಿ ಬಿಟ್ಬಿಟ್ಟಿದ್ದಾರೆ, ಹಿಂಗಾಗಿದೆ ಅಂತ ಹೇಳಿ. ಆಗ ದರ್ಶನ್ ಹೆಸರು ಬಂದಿರೋದು ಇವ್ರ ಬಾಯಲ್ಲಿ. ಆಗ ಹೋಗಿ ದರ್ಶನ್ ಅವರನ್ನು ಕೂಡ ಕರ್ಕೊಂಡು ಬಂದು ಇಷ್ಟು ದೊಡ್ಡದಾಗಿದೆ ಇದು. ಏನು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ರೇಣುಕಾಸ್ವಾಮಿ ದೇಹದಲ್ಲಿ ಗಾಯ ಆಗಿತ್ತು, ಗಾಯ ಕೂಡ ಇದೆ ಅನ್ನೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ದೇಹದಲ್ಲಿ ಗಾಯವಾಗಿರೋದು ಪತ್ತೆ ಆಗಿದೆ. ಇದರಲ್ಲಿ 17 ರಿಬ್ಸ್ ಮುರಿದಿರುವ ಬಗ್ಗೆ ಪೋಸ್ಟ್ ಮಾರ್ಟಮ್ ವೇಳೆ ಪತ್ತೆಯಾಗಿದೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನ ನೀಡಿದ್ದಾರೆ ಅಂತ SPP ಪ್ರಸನ್ನ ಕುಮಾರ್ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ಘಟನೆ ಸ್ಥಳದ ಬಗ್ಗೆ CV ನಾಗೇಶ್ ಅವರು ಒಂದು ವಾದವನ್ನ ಮಂಡನೆ ಮಾಡಿದ್ರು ಮತ್ತು ಪೊಲೀಸರ ಮೇಲೆ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಬಹಳ ಪ್ರಮುಖವಾಗಿ ಸ್ಥಳ ಹಾಜರು ಮಾಡೋದನ್ನ ಪೊಲೀಸ್ನವರು ತಡ ಮಾಡಿದ್ಯಾಕೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು CV ನಾಗೇಶ್. ಅದಕ್ಕೂ ಈ ಸಂದರ್ಭದಲ್ಲಿ SPP ಉತ್ತರವನ್ನ ಕೊಟ್ಟಿದ್ದಾರೆ ನೋಡಿ. ಘಟನೆ ನಡೆದ ಸ್ಥಳ ಇದೆಯಲ್ಲ, ಅದು ಒಂದು ರೂಮ್ ಅಲ್ಲ, ಅದು ಹೋದ ತಕ್ಷಣನೇ ಅಲ್ಲಿ ನೋಡಕ್ಕೆ ಅದು ದೊಡ್ಡ ಶೆಡ್, 6.5 ಎಕರೆ. ಹಂಗಾಗಿ ಅದನ್ನ ಜಪ್ತಿ ಮಾಡಿ ಬೀಗ ಹಾಕಿದ್ದಾರೆ. ಅಲ್ಲಿ ಯಾರು ಹೋಗಬಾರ್ದು, ಸಾಕ್ಷಿ ನಾಶ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬೀಗ ಹಾಕಿದ್ದಾರೆ ಆ ಶೆಡ್ಗೆ. ತನಿಖಾಧಿಕಾರಿಗಳೇ ಬೀಗ ಹಾಕಿ ಬಂದಿದ್ದಾರೆ. ಅದಾದ ಹೋಗಿ ಅಲ್ಲಿ ಮಹಜರು ಮಾಡಿದ್ದಾರೆ. ಜೊತೆಗೆ ಪೋಸ್ಟ್ ಮಾರ್ಟಮ್ ವರದಿಯ ಬಗ್ಗೆ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ತಿಳಿಸ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್. ರೇಣುಕಾಸ್ವಾಮಿ ದೇಹದಲ್ಲಿ ಗಾಯ ಆಗಿರೋದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಬಯಲಾಗಿದೆ, ಪತ್ತೆಯಾಗಿದೆ. ಇದರಲ್ಲಿ 17 ರಿಬ್ಸ್ ಮುರಿದಿದ್ದಾವೆ ಅನ್ನೋದರ ಬಗ್ಗೆಯೂ ಕೂಡ ಪೋಸ್ಟ್ ಮಾರ್ಟಮ್ ವೇಳೆ ಪತ್ತೆಯಾಗಿದೆ. ಒಂದು ಗಾಯದಿಂದ ಅಷ್ಟು ರಕ್ತ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರದೀಪ್ ಕುಮಾರ್ ಎಂಬ ವೈದ್ಯರು ಅಭಿಪ್ರಾಯವನ್ನ ನೀಡಿದ್ದಾರೆ. ಇನ್ನು ಮುಂದುವರಿದು ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ. ಯಾವ ವಾಹನ ಅಂತ ಪ್ರಶ್ನೆ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಈ ಫೋಟೋದಲ್ಲಿ ಇದೆಯಲ್ಲ ಅದಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಆ ಫೋಟೋ ತೋರಿಸ್ತಾರೆ. ಹೌದು, ಅದೇ ಅಶೋಕ ಲೈಲ್ಯಾಂಡ್ ಗಾಡಿ ಅಂದ್ರೆ ವಾಹನ ಅಂತ ಹೇಳಿ ಈ ಸಂದರ್ಭದಲ್ಲಿ SPP ಹೇಳ್ತಾರೆ. ವರದಿಯಲ್ಲಿ ಸಾವಿನ ಸಮಯ ಕೂಡ ಇದೆ ಅಂತ SPP ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಕೂಡ ಇದೆ. ಬ್ಲಡ್ ಬಿದ್ದಿತ್ತಲ್ಲಿ ಆತನನ್ನ ಹೆಂಗ್ ಹೊಡೆದಿದ್ರು ಅನ್ನೋದರ ಬಗ್ಗೆ ಈಗಾಗಲೇ ವಾದ ಮಾಡುವಂತ ಸಂದರ್ಭದಲ್ಲಿ SPP ಹೇಳ್ತಾ ಇದ್ರು, ಸಿಕ್ಕದನ್ನು ತಗೊಂಡು ಹೊಡೆದಿದ್ದಾರೆ, ಮರದ ಕಟ್ಟಿಗೆಯನ್ನ ತೆಗೆದುಕೊಂಡು ಹೊಡೆದಿದ್ದಾರೆ, ಆತನನ್ನ ಮೇಲಕ್ಕೆ ಎತ್ತಿ ಕೆಳಗಡೆ ನೆಲಕ್ಕೆ ಬಿಸಾಕಿದ್ದಾರೆ, ಕುಕ್ಕಿದ್ದಾರೆ ಆತನನ್ನ. ಅದಾದ ನಂತರ ಅಲ್ಲೇ ಇದ್ದಂತ ಒಂದು ವಾಹನಕ್ಕೆ ಎಳೆದುಕೊಂಡು ಹೋಗಿ ಗುದ್ದಿಸಿದ್ದಾರೆ ಆತನನ್ನ. ಅಲ್ಲಿಗೆ ಆ ಬಂಪರ್ ಮೇಲೆ ಬ್ಲಡ್ ಕೂಡ ಚಿಮ್ಮಿದೆ, ಬ್ಲಡ್ ಬಿದ್ದಿದೆ. ಅದನ್ನು ಕೂಡ ಮಹಜರು ಮಾಡುವಂತ ಸಂದರ್ಭದಲ್ಲಿ ಎಲ್ಲವೂ ಸಿಕ್ಕಿದೆ. ಅದನ್ನು ವರದಿಯು ಕೂಡ ಬಂದಿರೋದು. ವಾಹನಗಳ ಬಂಪರ್ ಮೇಲೆ ಬ್ಲಡ್ ಸ್ಯಾಂಪಲ್ ಇದೆ. ಯಾವ ವಾಹನ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಇಲ್ಲಿ ಅಂದ್ರೆ ಈ ಫೋಟೋದಲ್ಲಿ ಇದೆಯಲ್ಲ ಅದಾ ಅಂತ ಹೇಳಿ ನ್ಯಾಯಮೂರ್ತಿಗಳು ತೋರಿಸ್ತಾರೆ SPPಗೆ. ಹೌದು, ಅದೇ ಅಶೋಕ ಲೈಲ್ಯಾಂಡ್ ವಾಹನ ಅಂತ ಹೇಳಿ SPP ಉತ್ತರವನ್ನ ಕೊಡ್ತಾರೆ. ಅದೇ ಅಶೋಕ ಲೈಲ್ಯಾಂಡ್ ವಾಹನದ ಮೇಲೆ ಬಂಪರ್ ಮೇಲೆ ಬ್ಲಡ್ ಬಿದ್ದಿತ್ತು.
ಅದನ್ನು ಸ್ಯಾಂಪಲ್ ಕಳುಹಿಸಲಾಗಿತ್ತು. ವರದಿ ಕೂಡ ಬಂದಿದೆ. ವರದಿಯಲ್ಲಿ ಸಾವಿನ ಸಮಯ ಇದೆ ಅಂತ SPP ಹೇಳ್ತಾ ಇದ್ದಾರೆ. ವರದಿ ಏನು ಬಂದಿದೆಯಲ್ಲ ಅದರಲ್ಲಿ ರೇಣುಕಾಸ್ವಾಮಿ ಎಷ್ಟು ಗಂಟೆಗೆ ಸಾವನ್ನಪ್ಪಿದ್ದಾನೆ, ಆತನ ಪ್ರಾಣ ಎಷ್ಟು ಗಂಟೆಗೆ ಹೋಗಿದೆ ಅನ್ನೋದರ ಬಗ್ಗೆ ವರದಿ ಇದೆ, ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಇನ್ನು PML ಕಾಯ್ದೆ ಅಡಿ ಬಂಧನಕ್ಕೆ ಆಧಾರ ಇರುತ್ತದೆ ಅಂತ ಜಡ್ಜ್ ಹೇಳ್ತಾರೆ. ತನಿಖಾಧಿಕಾರಿ ಬಳಿ ಮಾಹಿತಿ ಇರುತ್ತದೆ ಅಂತ ನ್ಯಾಯಮೂರ್ತಿಗಳು ಹೇಳ್ತಾರೆ. ಇಂಥ ಪ್ರಕರಣಗಳಲ್ಲಿ ಇರೋದಿಲ್ಲ. ವಿಚಾರಣೆ ವೇಳೆ ಜಡ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. CRPC ಸೆಕ್ಷನ್ 60A ಪ್ರಕಾರ ಚೆಕ್ ಲಿಸ್ಟ್ ಇದೆ. SPP ಪ್ರಸನ್ನ ಕುಮಾರ್ ಇಲ್ಲಿ ಉತ್ತರವನ್ನ ಕೊಡ್ತಾರೆ. CRPC ಸೆಕ್ಷನ್ 60A ಪ್ರಕಾರ ಚೆಕ್ ಲಿಸ್ಟ್ ಇದೆ. ಬಂಧನ ಮೆಮೊವನ್ನ ಆರೋಪಿಗಳಿಗೆ ನೀಡಲಾಗಿದೆ ಅಂತ ಹೇಳಿ SPP ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಿಗೆ ಉತ್ತರವನ್ನ ಕೊಡ್ತಾರೆ. ನೋಡಿ, PML ಕಾಯ್ದೆ ಅಡಿ ಬಂಧನಕ್ಕೆ ಆಧಾರ ಇರುತ್ತದೆ, ತನಿಖಾಧಿಕಾರಿ ಬಳಿ ಮಾಹಿತಿ ಇರುತ್ತದೆ ಅಂತ ನ್ಯಾಯಮೂರ್ತಿಗಳು ಹೇಳ್ತಾರೆ. ಇಂಥ ಪ್ರಕರಣಗಳಲ್ಲಿ ಇರೋದಿಲ್ಲ. ವಿಚಾರಣೆ ವೇಳೆ ಜಡ್ಜ್ ಹೇಳಿಕೆಯನ್ನ ಕೊಡ್ತಾರೆ. ಆದರೆ CRPC ಸೆಕ್ಷನ್ 60A ಪ್ರಕಾರ ಚೆಕ್ ಲಿಸ್ಟ್ ಇದೆ ಅಂತ ಹೇಳಿ SPP ಹೇಳ್ತಾರೆ. ಬಂಧನ ಮೆಮೊವನ್ನ ಆರೋಪಿಗಳಿಗೆ ನೀಡಲಾಗಿದೆ. ಒಂದಿಷ್ಟು ವಾದ ಪ್ರತಿವಾದ ಜೊತೆಗೆ ನ್ಯಾಯಮೂರ್ತಿಗಳು ಇಲ್ಲಿ ಒಂದಿಷ್ಟು ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಇರ್ತಾರೆ, ಪ್ರಶ್ನೆಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ SPP ಉತ್ತರವನ್ನ ಕೊಡ್ತಾ ಇದ್ದಾರೆ ಕೂಡ. ಪಿನ್ ಟು ಪಿನ್ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಏನೇನಿದೆಯಲ್ಲ ಎಲ್ಲವನ್ನು ಸ್ಟಡಿ ಮಾಡಿ ಇಲ್ಲಿ ವಾದವನ್ನ ಮಾಡ್ತಾ ಇರೋದು SPP. ಹೇಗೆ ಹೊಡೆದ್ರು, ಆತ ಎಷ್ಟು ಗಂಟೆಗೆ ಸಾವನ್ನಪ್ಪಿದ, ಅದಾದ ನಂತರ ಸಾಕ್ಷಿ ನಾಶ ಮಾಡೋದಕ್ಕೆ ಅಥವಾ ದರ್ಶನ್ ಅವರನ್ನೇ ಈ ಪ್ರಕರಣದಿಂದ ದೂರ ಇಡೋದಕ್ಕೆ ಉಳಿದಂಥವ್ರು ಏನೆಲ್ಲ ಪ್ಲಾನ್ ಮಾಡಿದ್ರು, ದುಡ್ಡು ಎಲ್ಲಿಂದ ಬಂತು, ಎಲ್ಲಿಂದ ಸಿಕ್ತು, ಎಲ್ಲಿಂದ ತಂದ್ರು, ಎಲ್ಲದರ ಬಗ್ಗೆಯೂ ಕೂಡ ವರದಿಯಲ್ಲಿ ಉಲ್ಲೇಖ ಇದೆ. ಅದನ್ನ ನ್ಯಾಯಮೂರ್ತಿಗಳ ಮುಂದೆ ಹೇಳ್ತಾ ಇದ್ದಾರೆ. ಇನ್ನು ರೇಣುಕಾಸ್ವಾಮಿಯ ಬ್ಲಡ್ ಎಲ್ಲೆಲ್ಲಿ ಬಿದ್ದಿತ್ತು ಅದೆಲ್ಲವನ್ನು ಕೂಡ ಸ್ಯಾಂಪಲ್ ಕಳುಹಿಸಲಾಗಿತ್ತು. ಆತನ್ನ ಹೇಗೆ ಹೊಡೆದಿದ್ದಾರೆ ಅನ್ನೋದನ್ನ ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ರು ನ್ಯಾಯಮೂರ್ತಿಗಳ ಮುಂದೆ. ಕಟ್ಟಿಗೆಯಿಂದ ಹೊಡೆದಿದ್ದಾರೆ, ಆತನನ್ನ ಹೋಗಿ ವಾಹನಕ್ಕೆ ಗುದ್ದಿಸಿದ್ದಾರೆ, ಒಟ್ಟಾರೆಯಾಗಿ ರಕ್ತ ಚಿಮ್ಮಿದೆ ಆತನ ದೇಹದಿಂದ. ಇನ್ನು ಮುಂದುವರೆದು ಈ ಆರೋಪಿಗಳನ್ನ ಬಂಧಿಸಲಾದ ದಿನವೇ ಸಾಕ್ಷಿಗಳ ಬಗ್ಗೆ ಗೊತ್ತಿರಲಿಲ್ಲ. ಯಾರು ಸಾಕ್ಷಿಗಳು ಅಂತ ತನಿಖಾಧಿಕಾರಿಗಳಿಗೂ ಗೊತ್ತಿರಲಿಲ್ಲ ಅಂತ SPP ಹೇಳ್ತಾರೆ. ಬಂಧನ ಮೆಮೊದಲ್ಲಿ ಸಾಕ್ಷಿ ಕಿರಣ್ ಹೇಳಿಕೆ ಇದೆ ಅಂತ ಜಡ್ಜ್ ಹೇಳ್ತಾರೆ. ಆದ್ರೆ CRPC ಸೆಕ್ಷನ್ 164 ಹೇಳಿಕೆ ದಾಖಲು ತುಂಬಾ ತಡವಾಗಿದೆ ಅಂತ ನ್ಯಾಯಮೂರ್ತಿಗಳು ಕೂಡ ಇಲ್ಲಿ ಹೇಳ್ತಾರೆ. SPP ಪ್ರಸನ್ನ ಕುಮಾರ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ನೋಡಿ, ಈ ಆರೋಪಿಗಳನ್ನ ಬಂಧಿಸಲಾದ ದಿನ ಸಾಕ್ಷಿಗಳ ಬಗ್ಗೆ ಗೊತ್ತಿರಲಿಲ್ಲ, ಯಾರು ಸಾಕ್ಷಿಗಳು ಅಂತ ತನಿಖಾಧಿಕಾರಿಗಳಿಗೂ ಗೊತ್ತಿರಲಿಲ್ಲ ಅಂತ SPP ಹೇಳ್ತಾರೆ. ಆಗ ನ್ಯಾಯಮೂರ್ತಿಗಳು ಬಂಧನ ಮೆಮೊದಲ್ಲಿ ಸಾಕ್ಷಿ ಕಿರಣ್ ಹೇಳಿಕೆ ಇದೆ, ಆದರೆ CRPC ಸೆಕ್ಷನ್ 164 ಹೇಳಿಕೆ ದಾಖಲು ಮಾಡಿಕೊಳ್ಳೋದಕ್ಕೆ ತುಂಬಾ ತಡ ಮಾಡಿದ್ದಾರೆ ಅಂತ ನ್ಯಾಯಮೂರ್ತಿಗಳು ಹೇಳ್ತಾರೆ, ಪ್ರಶ್ನೆಯನ್ನ ಮಾಡಿದ್ದಾರೆ. ಈಗ ನ್ಯಾಯಮೂರ್ತಿಗಳ ಪ್ರಶ್ನೆಗೆ SPP ಪ್ರಸನ್ನ ಕುಮಾರ್ ಅವರು ಉತ್ತರವನ್ನ ಕೊಡ್ತಾರೆ. ಈಗ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ನ್ಯಾಯಮೂರ್ತಿಗಳು ಏನೆಲ್ಲ ಡೌಟ್ಗಳಿದಾವೋ ಅದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಇರೋದು, ಅದಕ್ಕೆ ಉತ್ತರವನ್ನ ಕೊಟ್ಟು ಸ್ಪಷ್ಟನೆಯನ್ನ ಕೊಡುವಂಥ ಪ್ರಯತ್ನವನ್ನ SPP ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ.